ಅಧಿಕಾರಿಗಳು ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸಿದ್ದರಾಮಯ್ಯ ಮತ್ತು ಅವರ ತಂಡ ಇನ್ವಾಲ್ವ್ ಆಗಲಿಲ್ಲ ಅನ್ನುವಂಥ ಕ್ಲೀನ್ ಚಿಟ್ಟಿಯನ್ನು ಕೊಟ್ಟಿದ್ದಾರೆ. 96ನೇ ಇಸ್ವಿಯಿಂದ 2024 ತನಕ ಸಹ ಅವರು ಬೇರೆ 23 ತನಕ ಸಹ ಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ಕೆಲಸ ಮಾಡೋದು ನಾವು ನೋಡಿದ್ದೇವೆ ಈ ಸಮಯದಲ್ಲಿ. ಮತ್ತು ಬೆಳಿಗ್ಗೆ ಎದ್ದು ಅವರಿಗೆ ಸೆಲ್ಯೂಟ್ ಹೊಡೆಯುವಂಥ ಅಧಿಕಾರಿಗಳನ್ನು ಅವರ ಇನ್ವೆಸ್ಟಿಗೇಷನ್ ಮಾಡಿಸಿ ಅವರೇ ಕ್ಲೀನ್ ಚಿಟ್ ಹೊಡ್ಕೊಂಡು ಅವರೇ ಶಬಾಸ್ಗಿರಿ ಹೊಡ್ಕೊಳ್ಳೋದು ಸರಿಯಲ್ಲ. ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಯಾವಾಗ ಕೊಟ್ಟಿದ್ರು ಆವಾಗಲೇ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. CBI ತನಿಖೆ ಆಗಬೇಕು, ಬೇರೆ ಏಜೆನ್ಸಿಗಳಿಂದ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕಾದ್ರೆ ಬೆಳಿಗ್ಗೆ ಇವರಿಗೆ ಸೆಲ್ಯೂಟ್ ಹೊಡೆಯುವಂಥ ಅಧಿಕಾರಿಗಳನ್ನ ಹಿಡ್ಕೊಂಡು ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಿದ್ದಾರೆ. 300 ಕೋಟಿ ಹಗರಣ, 100 ಚಿಲ್ಲರೆ ಸೈಟ್ಗಳನ್ನು ಇಡಿ ಇವಾಗಲೇ ಆಸ್ತಿಗಳನ್ನು ಇವಾಗಲೇ ಅದನ್ನು ಎಕ್ವೈರ್ ಮಾಡುವಂಥ ತನ್ನ ಹದ್ದುಬಸ್ತಿಗೆ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಸಿದ್ದರಾಮಯ್ಯ ಸ್ವಂತ ಹೇಳಿದ್ದಾರೆ, ಅವರ ಹೆಂಡತಿಯ ಆಸ್ತಿ ಎಷ್ಟು 62 ಕೋಟಿಯ ಏನೋ ಅಂತ ಹೇಳಿದ್ದಾರೆ. ಇದೆಲ್ಲ ನೋಡುವಾಗ ಇದು ಖಾಲಿ ಒಂದು ಕಣ್ಣಿಗೆ ಏನು ಬೂದಿ ಹರಿಸುವಂಥ ಕಾರ್ಯಕ್ರಮ, ಸಾರ್ವಜನಿಕರ ವಲಯದಲ್ಲಿ ಒಂದು ಇಮೇಜನ್ನು ಕೊಡುವಂಥ ಪ್ರಯತ್ನ ಇದರಿಂದ ಆಗಿದೆ. ಇದಕ್ಕೆ ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕು. ಮೊದಲು ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಯಾವುದೋ ಒಂದು ಮುಖ್ಯಮಂತ್ರಿಗಳನ್ನು ಮಾಡ್ಕೊಳ್ಳಿ ನಡುವೆಯಲ್ಲಿ, ಟೈಮ್ ಪಾಸ್ ಟೆಂಪ್ರರಿ ಆಗಿ, ಹಾಗೆ ಇನ್ವೆಸ್ಟಿಗೇಷನ್ ಮಾಡಿ ನೋಡುವಾಗ ಏನಾಗ್ತದೆ ಅಂತ. ಇದೇ ಏನು ಕೊಟ್ಟಿದ್ದಾರೆ ಕ್ಲೀನ್ ಚಿಟ್ಟು, ಆಗ ಇದೇ ಚೇಂಜ್ ಆಗ್ತದೆ. DK ಶಿವಕುಮಾರನ ಮುಖ್ಯಮಂತ್ರಿ ಮಾಡಿ ಒಂದು ಸತಿ ಇನ್ವೆಸ್ಟಿಗೇಷನ್ ಮಾಡಲಿ, ನೋಡೋ ಇವರಿಗೆ ತಾಕತ್ತಿದ್ರೆ. ಎಸ್, ನೋಡಿ, ಇದರಲ್ಲಿ ಸ್ಥಳೀಯವಾಗಿ ಬಹಳಷ್ಟು ಜನರ ಕೈವಾಡ ಇದರಲ್ಲಿ ಇದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದೆ. ಕೆಲವು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂತ ವ್ಯಕ್ತಿಗಳು ಇದರಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಕೆಲವು ಪೊಲಿಟಿಕಲ್ ಲೀಡರ್ಸ್ನ ಬ್ಯಾಕಿಂಗ್ ಇದೆ ಅನ್ನುವಂಥ ಸಹ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಈ ರೀತಿಯ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳಿದರೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡದಾದ ಒಂದು ಟೆನ್ಷನ್ ರೀತಿಯಲ್ಲಿ ನಮ್ಮ ಇಲ್ಲೂ ಸಹ ಆಗ್ತಾ ಉಂಟ ಈ ರೀತಿಯ ವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದೇ ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಎಲ್ಲರೂ ಹಾರಿಕೆ ಉತ್ತರ. ಅದು 3 ಜನ ಇದಾಗಿದೆ, 3 ಜನ ಬಂಧಿಸಿದ್ದೇವೆ, ಒಬ್ಬನಿಗೆ ನಾನ್ ಫೆಟಲ್ ಫೈರಿಂಗ್ ಆಗಿದೆ. ಅದೇ ನಾನ್ ಫೆಟಲ್ ಫೈರಿಂಗ್ ಬೇಕಂತ ನೀವು ಹಿಡಿದು ಎಲ್ಲ ಫೈರಿಂಗ್ ಮಾಡಿದರೆ ಏನಂತ ಗೊತ್ತಿಲ್ಲ. ಸಾರ್ವಜನಿಕ ವಲಯದಲ್ಲಿ ಆ ರೀತಿಯ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಸರಿಯಾದ ಸಮಜಾಯಿಷನ್ನ ಪೊಲೀಸ್ ಇಲಾಖೆ ಕೊಡಬೇಕು. ಪೊಲೀಸ್ ಇಲಾಖೆ ಹಾರಿಕೆ ಉತ್ತರ ಕೊಡ್ತಾ ಇದೆ. ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಈ ವಿಷಯಗಳನ್ನು ಕೇಳಿದಾಗ ಅವರು ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ. ಆದರೆ ಸಾರ್ವಜನಿಕ ವಲಯದಲ್ಲಿ ಇದೆ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈ ವ್ಯಕ್ತಿಗಳು ಯಾರೆಲ್ಲ ಇದನ್ನು ಎಲ್ಲರೂ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ನೀವು ಎಲ್ಲರನ್ನ ಅರೆಸ್ಟ್ ಮಾಡಿದ್ರಾ ಅಥವಾ ಕೆಲವರನ್ನು ಮಾತ್ರ ಅರೆಸ್ಟ್ ಮಾಡಿದ್ರಾ ಅಥವಾ ಕೆಲವರನ್ನು ನೀವು ಸೇಫ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಇದೆ. ಅದರ ನಡುವೆಯಲ್ಲಿ ಕೆಲವು ಹಿಂದೂ ಕಾರ್ಯಕರ್ತರನ್ನು ಏನು ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳ ಕೈವಾಡ ಸಹ ಇದರಲ್ಲಿ ಇದೆ ಅನ್ನುವಂಥ ಮಾತು ಸಹ ವಲಯದಲ್ಲಿ ಬರ್ತಾ ಇದೆ. ಅದಕ್ಕೆ ಉತ್ತರವನ್ನು ಪೊಲೀಸರು ಕ್ಲೀನಾಗಿ ಕೊಡ್ಬೋದು. ಈಗ ಪಕ್ಷಗಳಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎರಡೇ ಪಕ್ಷ ಇರೋದು, ಬಿಜೆಪಿ ಮತ್ತು ತುಂಬ ಪಕ್ಷ ಇದೆ ನಮ್ಮಲ್ಲಿ. BJP ಇದೆ, ಕಾಂಗ್ರೆಸ್ ಇದೆ, SDPI ಇದೆ, ಕಮ್ಯುನಿಸ್ಟ್ ಇದೆ, JDS ಇದೆ, ಮತ್ತು ಬೇರೆ ಬೇರೆ ಪಕ್ಷಗಳು, ಸಣ್ಣ ಸಣ್ಣ ಪಕ್ಷಗಳು ಸಹ ಇದೆ. ಆಗಿರ್ಬರುವುದಂತ ನಾವು ಸುಮ್ಮನೆ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತುಕೊಂಡು ಹೆಸರು ಹೇಳೋದು ಕರೆಕ್ಟ್ ಅಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಥ್ರೂ ಬಂದ್ರೇ ಒಳ್ಳೆಯದು. ಅಧಿಕಾರಿಗಳು ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸಿದ್ದರಾಮಯ್ಯ ಮತ್ತು ಅವರ ತಂಡ ಇನ್ವಾಲ್ವ್ ಆಗಲಿಲ್ಲ ಅನ್ನುವಂಥ ಕ್ಲೀನ್ ಚಿಟ್ಟಿಯನ್ನು ಕೊಟ್ಟಿದ್ದಾರೆ. 96ನೇ ಇಸ್ವಿಯಿಂದ 2024 ತನಕ ಸಹ ಅವರು ಬೇರೆ 23 ತನಕ ಸಹ ಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ಕೆಲಸ ಮಾಡೋದು ನಾವು ನೋಡಿದ್ದೇವೆ ಈ ಸಮಯದಲ್ಲಿ. ಮತ್ತು ಬೆಳಿಗ್ಗೆ ಎದ್ದು ಅವರಿಗೆ ಸೆಲ್ಯೂಟ್ ಹೊಡೆಯುವಂಥ ಅಧಿಕಾರಿಗಳನ್ನು ಅವರ ಇನ್ವೆಸ್ಟಿಗೇಷನ್ ಮಾಡಿಸಿ ಅವರೇ ಕ್ಲೀನ್ ಚಿಟ್ ಹೊಡ್ಕೊಂಡು ಅವರೇ ಶಬಾಸ್ಗಿರಿ ಹೊಡ್ಕೊಳ್ಳೋದು ಸರಿಯಲ್ಲ. ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಯಾವಾಗ ಕೊಟ್ಟಿದ್ರು ಆವಾಗಲೇ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. CBI ತನಿಖೆ ಆಗಬೇಕು, ಬೇರೆ ಏಜೆನ್ಸಿಗಳಿಂದ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕಾದ್ರೆ ಬೆಳಿಗ್ಗೆ ಇವರಿಗೆ ಸೆಲ್ಯೂಟ್ ಹೊಡೆಯುವಂಥ ಅಧಿಕಾರಿಗಳನ್ನ ಹಿಡ್ಕೊಂಡು ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಿದ್ದಾರೆ. 300 ಕೋಟಿ ಹಗರಣ, 100 ಚಿಲ್ಲರೆ ಸೈಟ್ಗಳನ್ನು ಇವಾಗಲೇ ಆಸ್ತಿಗಳನ್ನು ಇವಾಗಲೇ ಅದನ್ನು ಎಕ್ವೈರ್ ಮಾಡುವಂಥ ತನ್ನ ಹದ್ದುಬಸ್ತಿಗೆ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಸಿದ್ದರಾಮಯ್ಯ ಸ್ವಂತ ಹೇಳಿದ್ದಾರೆ, ಅವರ ಹೆಂಡತಿಯ ಆಸ್ತಿ ಎಷ್ಟು 62 ಕೋಟಿಯ ಏನೋ ಅಂತ ಹೇಳಿದ್ದಾರೆ.
ಇದೆಲ್ಲ ನೋಡುವಾಗ ಇದು ಖಾಲಿ ಒಂದು ಆ, ಬೂದಿ ಕಣ್ಣಿಗೆ ಏನು ಬೂದಿ ಎರಚುವಂಥ ಕಾರ್ಯಕ್ರಮ, ಸಾರ್ವಜನಿಕರ ವಲಯದಲ್ಲಿ ಒಂದು ಇಮೇಜನ್ನು ಕೊಡುವಂಥ ಪ್ರಯತ್ನ ಇದರಿಂದ ಆಗಿದೆ. ಇದಕ್ಕೆ ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕು. ಮೊದಲು ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಯಾವುದೋ ಒಂದು ಮುಖ್ಯಮಂತ್ರಿಗಳನ್ನು ಮಾಡ್ಕೊಳ್ಳಿ ನಡುವೆಲ್ಲಿ ಟೈಮ್ ಪಾಸ್ ಟೆಂಪ್ರರಿ ಆಗಿ, ಹಾಗೆ ಇನ್ವೆಸ್ಟಿಗೇಷನ್ ಮಾಡಿ ನೋಡುವಾಗ ಏನಾಗ್ತದೆ ಅಂತ. ಇದೇ ಏನು ಕೊಟ್ಟಿದ್ದಾರೆ ಕ್ಲೀನ್ ಚಿಟ್ಟು, ಆಗ ಇದೇ ಚೇಂಜ್ ಆಗ್ತದೆ. ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡಿ ಒಂದ್ಸತಿ ಇನ್ವೆಸ್ಟಿಗೇಷನ್ ಮಾಡಲಿ, ನೋಡೋ ಇವರಿಗೆ ತಾಕತ್ತಿದ್ರೆ. ಎಸ್, ಸ್ಥಳೀಯರು ಅಂದ್ರೆ ಯಾರು ಮತ್ತೆ ಒಂದು ಪಾರ್ಟಿ ವಿರುದ್ಧವಾಗಿ ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ದಾರೆ. ನೋಡಿ, ಇದರಲ್ಲಿ ಸ್ಥಳೀಯವಾಗಿ ಬಹಳಷ್ಟು ಜನರ ಕೈವಾಡ ಇದರಲ್ಲಿ ಇದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದೆ. ಕೆಲವು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂತ ವ್ಯಕ್ತಿಗಳು ಇದರಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಕೆಲವು ಪೊಲಿಟಿಕಲ್ ಲೀಡರ್ಸ್ನ ಬ್ಯಾಕಿಂಗ್ ಇದೆ ಅನ್ನುವಂಥದ್ದು ಸಹ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಈ ರೀತಿಯ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳಿದರೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡದಾದ ಒಂದು ಟೆನ್ಷನ್ ರೀತಿಯಲ್ಲಿ ನಮ್ಮ ಇಲ್ಲೂ ಸಹ ಆಗ್ತಾ ಉಂಟ ಈ ರೀತಿಯ ವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸರ ಡಿಪಾರ್ಟ್ಮೆಂಟಿಂದ ಯಾವುದೇ ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಎಲ್ಲರೂ ಹಾರಿಕೆ ಉತ್ತರ. ಅದು 3 ಜನ ಇದಾಗಿದೆ, 3 ಜನ ಬಂಧಿಸಿದ್ದೇವೆ, ಒಬ್ಬನಿಗೆ ನಾನ್ ಫೆಟಲ್ ಫೈರಿಂಗ್ ಆಗಿದೆ. ಅದೇ ನಾನ್ ಫೆಟಲ್ ಫೈರಿಂಗ್ ಬೇಕಂತ ನೀವು ಹಿಡಿದು ಎಲ್ಲ ಫೈರಿಂಗ್ ಮಾಡಿದರೆ ಏನಂತ ಗೊತ್ತಿಲ್ಲ. ಸಾರ್ವಜನಿಕ ವಲಯದಲ್ಲಿ ಆ ರೀತಿಯ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಸರಿಯಾದ ಸಮಜಾಯಿಷನ್ನು ಪೊಲೀಸ್ ಇಲಾಖೆ ಕೊಡಬೇಕು. ಪೊಲೀಸ್ ಇಲಾಖೆ ಹಾರಿಕೆ ಉತ್ತರ ಕೊಡ್ತಾ ಇದೆ. ಅದು ಒಂದು ಹೇಳಿದ್ರಿ ನೀವು, ಶಾಮೀಲಾಗಿದ್ದು ಈ ಹಿಂದೆ ಹಿಂದೂ ಸಂಘಟನೆಗಳ ಮುಖಂಡರ ಕೊಲೆಗೆ ಹತ್ಯೆಗೆ ಸಂಚು ರೂಪಿಸಿದ್ದವರು, ಹಾಗಾದ್ರೆ ಅದು ಯಾರು? ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಈ ವಿಷಯಗಳನ್ನು ಕೇಳಿದಾಗ ಅವರು ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ. ಆದರೆ ಸಾರ್ವಜನಿಕ ವಲಯದಲ್ಲಿ ಇದೆ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಈ ವ್ಯಕ್ತಿಗಳು ಯಾರೆಲ್ಲ ಇದನ್ನು ಎಲ್ಲರೂ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ನೀವು ಎಲ್ಲರನ್ನ ಅರೆಸ್ಟ್ ಮಾಡಿದ್ರಾ ಅಥವಾ ಕೆಲವರನ್ನು ಮಾತ್ರ ಅರೆಸ್ಟ್ ಮಾಡಿದ್ರಾ ಅಥವಾ ಕೆಲವರನ್ನು ನೀವು ಸೇಫ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಇದೆ. ಅದರ ನಡುವೆಯಲ್ಲಿ ಕೆಲವು ಹಿಂದೂ ಕಾರ್ಯಕರ್ತರನ್ನು ಏನು ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳ ಕೈವಾಡ ಸಹ ಇದರಲ್ಲಿ ಇದೆ ಅನ್ನುವಂಥ ಮಾತು ಸಹ ವಲಯದಲ್ಲಿ ಬರ್ತಾ ಇದೆ. ಅದಕ್ಕೆ ಉತ್ತರವನ್ನು ಪೊಲೀಸರು ಕ್ಲೀನಾಗಿ ಕೊಡ್ಬೋದು. ಈಗ ಇದ್ರ ಹಿಂದೆ ಪಕ್ಷಗಳಿದೆ ಅಂತ ಹೇಳಿದ್ರು. ನಮ್ಮಲ್ಲಿ 2 ಪಕ್ಷ ಇರೋದು, ಬಿಜೆಪಿ ಮತ್ತೆ ಅಲ್ಲ, ಕಾಂಗ್ರೆಸ್. ತುಂಬ ಪಕ್ಷ ಇದೆ. ಯಾರಾಗಿರ್ಬೋದು? ನಮ್ಮಲ್ಲಿ BJP ಇದೆ, ಕಾಂಗ್ರೆಸ್ ಇದೆ, SDPI ಇದೆ, ಕಮ್ಯುನಿಸ್ಟ್ ಇದೆ, JDS ಇದೆ, ಮತ್ತು ಬೇರೆ ಬೇರೆ ಪಕ್ಷಗಳು, ಸಣ್ಣ ಸಣ್ಣ ಪಕ್ಷಗಳು ಸಹ ಇದೆ. ಆಗಿರ್ಬರುವುದಂತ ನಾವು ಸುಮ್ಮನೆ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತುಕೊಂಡು ಹೆಸರು ಹೇಳೋದು ಕರೆಕ್ಟ್ ಅಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಥ್ರೂ ಬಂದ್ರೇ ಒಳ್ಳೆಯದು. ಅಧಿಕಾರಿಗಳು ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸಿದ್ದರಾಮಯ್ಯ ಮತ್ತು ಅವರ ತಂಡ ಇನ್ವಾಲ್ವ್ ಆಗಲಿಲ್ಲ ಅನ್ನುವಂಥ ಕ್ಲೀನ್ ಚಿಟ್ ಏನು ಕೊಟ್ಟಿದ್ದಾರೆ. 96ನೇ ಇಸ್ವಿಯಿಂದ 2024 ತನಕ ಸಹ ಅವರು ಬೇರೆ 23 ತನಕ ಸಹ ಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ಕೆಲಸ ಮಾಡೋದು ನಾವು ನೋಡಿದ್ದೇವೆ ಈ ಸಮಯದಲ್ಲಿ. ಮತ್ತು ಬೆಳಿಗ್ಗೆ ಎದ್ದು ಅವರಿಗೆ ಸೆಲ್ಯೂಟ್ ಹೊಡೆಯುವಂಥ ಅಧಿಕಾರಿಗಳನ್ನು ಅವರ ಇನ್ವೆಸ್ಟಿಗೇಷನ್ ಮಾಡಿಸಿ ಅವರೇ ಕ್ಲೀನ್ ಚಿಟ್ ಹೊಡ್ಕೊಂಡು ಅವರೇ ಶಬಾಸ್ಗಿರಿ ಹೊಡ್ಕೊಳ್ಳೋದು ಸರಿಯಲ್ಲ. ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಯಾವಾಗ ಕೊಟ್ಟಿದ್ರು ಆವಾಗಲೇ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. CBI ತನಿಖೆ ಆಗಬೇಕು, ಬೇರೆ ಏಜೆನ್ಸಿಗಳಿಂದ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕಾದ್ರೆ ಬೆಳಿಗ್ಗೆ ಇವರಿಗೆ ಸೆಲ್ಯೂಟ್ ಹೊಡೆಯುವಂಥ ಅಧಿಕಾರಿಗಳನ್ನ ಹಿಡ್ಕೊಂಡು ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಿದ್ದಾರೆ. 300 ಕೋಟಿ ಹಗರಣ, 100 ಚಿಲ್ಲರೆ ಸೈಟ್ಗಳನ್ನು ಇಡಿ ಇವಾಗಲೇ ಆಸ್ತಿಗಳನ್ನು ಇವಾಗಲೇ ಅದನ್ನು ಎಕ್ವೈರ್ ಮಾಡುವಂಥ ತನ್ನ ಹದ್ದುಬಸ್ತಿಗೆ ತೆಗೆದುಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಸಿದ್ದರಾಮಯ್ಯ ಸ್ವಂತ ಹೇಳಿದ್ದಾರೆ, ಅವರ ಹೆಂಡತಿಯ ಆಸ್ತಿ ಎಷ್ಟು 62 ಕೋಟಿಯ ಏನೋ ಅಂತ ಹೇಳಿದ್ದಾರೆ. ಇದೆಲ್ಲ ನೋಡುವಾಗ ಇದು ಖಾಲಿ ಒಂದು ಕಣ್ಣಿಗೆ ಏನು ಬೂದಿ ಎರಚುವಂಥ ಕಾರ್ಯಕ್ರಮ, ಸಾರ್ವಜನಿಕರ ವಲಯದಲ್ಲಿ ಒಂದು ಇಮೇಜನ್ನು ಕೊಡುವಂಥ ಪ್ರಯತ್ನ ಇದರಿಂದ ಆಗಿದೆ. ಇದಕ್ಕೆ ಸರಿಯಾದ ಇನ್ವೆಸ್ಟಿಗೇಷನ್ ಆಗಬೇಕು. ಮೊದಲು ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಯಾವುದೋ ಒಂದು ಮುಖ್ಯಮಂತ್ರಿಗಳನ್ನು ಮಾಡ್ಕೊಳ್ಳಿ ನಡುವೆಲ್ಲಿ ಟೈಮ್ ಪಾಸ್ ಟೆಂಪ್ರರಿ ಆಗಿ, ಹಾಗೆ ಇನ್ವೆಸ್ಟಿಗೇಷನ್ ಮಾಡಿ ನೋಡುವಾಗ ಏನಾಗ್ತದೆ ಅಂತ. ಇದೇ ಏನು ಕೊಟ್ಟಿದ್ದಾರೆ ಕ್ಲೀನ್ ಚಿಟ್ಟು, ಆಗ ಇದೇ ಚೇಂಜ್ ಆಗ್ತದೆ. ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡಿ ಒಂದ್ಸತಿ ಇನ್ವೆಸ್ಟಿಗೇಷನ್ ಮಾಡಲಿ, ನೋಡೋ ಇವರಿಗೆ ತಾಕತ್ತಿದ್ರೆ. ಎಸ್, ಸ್ಥಳೀಯರು ಅಂದ್ರೆ ಯಾರು ಮತ್ತೆ ಒಂದು ಪಾರ್ಟಿ ವಿರುದ್ಧವಾಗಿ ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ದಾರೆ. ನೋಡಿ, ಇದರಲ್ಲಿ ಸ್ಥಳೀಯವಾಗಿ ಬಹಳಷ್ಟು ಜನರ ಕೈವಾಡ ಇದರಲ್ಲಿ ಇದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದೆ. ಕೆಲವು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂತ ವ್ಯಕ್ತಿಗಳು ಇದರಲ್ಲಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು, ಕೆಲವು ಪೊಲಿಟಿಕಲ್ ಲೀಡರ್ಸ್ನ ಬ್ಯಾಕಿಂಗ್ ಇದೆ ಅನ್ನುವಂಥದ್ದು ಸಹ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಈ ರೀತಿಯ ವ್ಯವಸ್ಥೆ
ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳಿದರೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡದಾದ ಒಂದು ಟೆನ್ಷನ್ ರೀತಿಯಲ್ಲಿ ನಮ್ಮ ಮೂಲ ಇಲ್ಲೂ ಸಹ ಆಗ್ತಾ ಉಂಟಾ ಈ ರೀತಿಯ ವ್ಯವಸ್ಥೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸರ ಡಿಪಾರ್ಟ್ಮೆಂಟಿಂದ ಯಾವುದೇ ಸರಿಯಾದ ಉತ್ತರ ಕೊಡ್ತಾ ಇಲ್ಲ, ಎಲ್ಲರೂ ಹಾರಿಕೆ ಉತ್ತರ. ಅದು 3 ಜನ ಇದಾಗಿದೆ, 3 ಜನ ಬಂಧಿಸಿದ್ದೇವೆ, ಒಬ್ಬನಿಗೆ ನಾನ್ ಫೆಟಲ್ ಫೈರಿಂಗ್ ಆಗಿದೆ. ಅದನ್ನು ನಾನ್ ಫೆಟಲ್ ಫೈರಿಂಗ್ ಬೇಕಂತ ನೀವು ಹಿಡಿದು ಎಲ್ಲ ಫೈರಿಂಗ್ ಮಾಡಿದರೆ ಏನಂತ ಗೊತ್ತಿಲ್ಲ. ಸಾರ್ವಜನಿಕ ವಲಯದಲ್ಲಿ ಆ ರೀತಿಯ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಸರಿಯಾದ ಸಮಜಾಯಿಷನ್ನು ಪೊಲೀಸ್ ಇಲಾಖೆ ಕೊಡಬೇಕು. ಪೊಲೀಸ್ ಇಲಾಖೆ ಹಾರಿಕೆ ಉತ್ತರ ಕೊಡ್ತಾ ಇದೆ. ಈಗ ಅದು ಒಂದು ಹೇಳಿದ್ರಿ ನೀವು, ಶಾಮೀಲಾಗಿದ್ದವರು ಈ ಹಿಂದೆ ಹಿಂದೂ ಸಂಘಟನೆಗಳ ಮುಖಂಡರ ಕೊಲೆಗೆ ಹತ್ಯೆಗೆ ಸಂಚು ರೂಪಿಸಿದ್ದವರು ಅಂತ. ಹಾಗಾದ್ರೆ ಅದು ಯಾರು? ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಈ ವಿಷಯಗಳನ್ನು ಕೇಳಿದಾಗ ಅವರು ಸರಿಯಾದ ಉತ್ತರವನ್ನು ಕೊಡ್ತಾ ಇಲ್ಲ. ಆದರೆ ಸಾರ್ವಜನಿಕ ವಲಯದಲ್ಲಿ ಇದು ಇದೆ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಈ ವ್ಯಕ್ತಿಗಳು ಯಾರೆಲ್ಲ ಇದನ್ನು ಎಲ್ಲರೂ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ನೀವು ಎಲ್ಲರನ್ನ ಅರೆಸ್ಟ್ ಮಾಡಿದ್ರಾ ಅಥವಾ ಕೆಲವರನ್ನು ಮಾತ್ರ ಅರೆಸ್ಟ್ ಮಾಡಿದ್ರಾ ಅಥವಾ ಕೆಲವರನ್ನು ನೀವು ಸೇಫ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಇದೆ. ಅದರ ನಡುವೆಯಲ್ಲಿ ಕೆಲವು ಹಿಂದೂ ಕಾರ್ಯಕರ್ತರನ್ನು ಏನು ಹತ್ಯೆ ಮಾಡುವಂಥ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳ ಕೈವಾಡ ಸಹ ಇದರಲ್ಲಿ ಇದೆ ಅನ್ನುವಂಥ ಮಾತು ಸಹ ವಲಯದಲ್ಲಿ ಬರ್ತಾ ಇದೆ. ಅದಕ್ಕೆ ಉತ್ತರವನ್ನು ಪೊಲೀಸರು ಕ್ಲೀನಾಗಿ ಕೊಡ್ಬೋದು. ಈಗ ಇದ್ರ ಹಿಂದೆ ಪಕ್ಷಗಳಿದೆ ಅಂತ ಹೇಳಿದ್ರು. ನಮ್ಮಲ್ಲಿ ಎರಡೇ ಪಕ್ಷ ಇರೋದು, ಬಿಜೆಪಿ ಮತ್ತು ಅಲ್ಲ, ಕಾಂಗ್ರೆಸ್. ತುಂಬ ಪಕ್ಷ ಇದೆ. ಯಾರಾಗಿರ್ಬೋದು? ನಮ್ಮಲ್ಲಿ BJP ಇದೆ, ಕಾಂಗ್ರೆಸ್ ಇದೆ, SDPI ಇದೆ, ಕಮ್ಯುನಿಸ್ಟ್ ಇದೆ, JDS ಇದೆ, ಮತ್ತು ಬೇರೆ ಬೇರೆ ಪಕ್ಷಗಳು, ಸಣ್ಣ ಸಣ್ಣ ಪಕ್ಷಗಳು ಸಹ ಇದೆ. ಆಗಿರ್ಬರುವುದಂತ ನಾವು ಸುಮ್ಮನೆ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತುಕೊಂಡು ಹೆಸರು ಹೇಳೋದು ಕರೆಕ್ಟ್ ಅಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಥ್ರೂ ಬಂದ್ರೇ ಒಳ್ಳೆಯದು.